Welcome to my dear first semester students. Sociology syllabus. ನಾವು ಸೊಸಾಲಜಿಯಲ್ಲಿ ಫಸ್ಟ್ ಚಾಪ್ಟರನ್ನು ಮುಗಿಸಿದ್ದೀವಿ. ಸೆಕೆಂಡ್ ಚಾಪ್ಟರಲ್ಲಿ ಸಮಾಜ ಮತ್ತು ಸಮುದಾಯದ ಕುರಿತಾಗಿ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ. ಈಗ 2.3 ಸಿಲೆಬಸ್ ಅನುಗುಣವಾಗಿ 2.3ಯಲ್ಲಿ ಬರುವಂಥ ಅಥವಾ ಒಂದು ಎರಡನೇ ಚಾಪ್ಟರಲ್ಲಿ ಬರುವಂಥ ಮೂರನೇ ಕಾನ್ಸೆಪ್ಟು, ಸೆಕೆಂಡ್ ಚಾಪ್ಟರಲ್ಲಿ ಒಂದೇನೈತ್ರಿ ಮೂರನೇ ಕಾನ್ಸೆಪ್ಟು ಅಂತ ಹೇಳ್ಬೋದು. ಅದು ಸಾಮಾಜಿಕ ಸಮೂಹಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸೋಷಿಯಲ್ ಗ್ರೂಪ್ಸ್ ಅಂತೇಳಿ ಇವುಗಳನ್ನು ಕರೆಯುವಂಥದ್ದು ವಿದ್ಯಾರ್ಥಿಗಳೇ. ಸೋಷಿಯಲ್ ಗ್ರೂಪ್ಸ್ ಅದು ಯಾವ ರೀತಿಯಾದಂಥ ಅರ್ಥ ಮತ್ತು ಲಕ್ಷಣಗಳನ್ನು ಪ್ರಕಾರಗಳನ್ನು ಯಾವ ರೀತಿಯಾಗಿ ಒಳಗೊಂಡಿದೆ ಅನ್ನುವಂಥದ್ದನ್ನು ನೋಡುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇದಾಗಿ ನಾವು ಈ ಒಂದು ಸಾಮಾಜಿಕ ಸಮೂಹಗಳ ಪೀಠಿಕೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಪೀಠಿಕೆಯನ್ನು ನೋಡಿದಾಗ ಮಾನವನು ಸಮಾಜ ಜೀವಿ ಅಥವಾ ಸಂಘಜೀವಿಯಾಗಿದ್ದಾನೆ. ಏನ್ರಿ, ಒಬ್ಬ ಮಾನವ, ಒಬ್ಬ ವ್ಯಕ್ತಿ ಸಮಾಜ ಜೀವಿಯೂ ಹೌದು, ಸಂಘಜೀವಿಯೂ ಹೌದು. ಯಾವ ವ್ಯಕ್ತಿಯೂ ಕೂಡ ಬಹುಕಾಲ ಒಂಟಿಯಾಗಿ ಬದುಕಲು ಇಷ್ಟಪಡುವುದಿಲ್ಲ. ಏನ್ರಿ, ಯಾವುದೋ ಒಬ್ಬ ಮನುಷ್ಯ ಬಹುಕಾಲದವರೆಗೂ ಸಹ ಒಂಟಿಯಾಗಿ ಮತ್ತು ಏನೈತ್ರಿ ಒಂದು ಸಿಂಗಲ್ ಮ್ಯಾನ್ ಆಗಿ ಬದುಕಲು ಇಷ್ಟಪಡುವುದಿಲ್ಲ ಅಂತ ಹೇಳ್ಬೋದು. ಎಲ್ಲೆಡೆಯಲ್ಲಿಯೂ ಮಾನವನು ಸಮೂಹಗಳಲ್ಲಿ, ಸಂಘಗಳಲ್ಲಿ, ಸಮುದಾಯಗಳಲ್ಲಿ, ಸಮಾಜಗಳಲ್ಲಿ ವಾಸಿಸುತ್ತಾನೆ. ಏನ್ರಿ, ಮಾನವ ಎಲ್ಲೆಲ್ಲಿಯೂ ಸಹ ಏನದ್ರಿ ಈ ಒಂದು ಸಮೂಹಗಳಲ್ಲಿ ಆಗಿರ್ಬೋದು, ಸಂಘಗಳಲ್ಲಿ ಆಗಿರ್ಬೋದು, ಈ ಒಂದು ಸಮುದಾಯದಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು. ಅದೇ ಸಮಾಜದಲ್ಲಿ ಇವನ ನಗರ ಸಮಾಜ, ಆದಿವಾಸಿ ಸಮಾಜ ಮತ್ತು ಗ್ರಾಮೀಣ ಸಮಾಜ, ಇಂಥ ಒಂದು ಬೇರೆ ಬೇರೆ ರೀತಿಯಾದಂಥ ಮೂರು ರೀತಿಯ ಸಮುದಾಯ ಸಮಾಜದಲ್ಲಿಯೂ ಸಹ ಏನೈತ್ರಿ ತನ್ನ ಒಂದು ಅರಿಸ್ಟಾಟಲ್ ಅವರು ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಮಾನವನು ಮೂಲಭೂತವಾಗಿ ಸಮಾಜ ಜೀವಿಯಾಗಿರುವನು. ಏನು ಹೇಳ್ತಾನೆ ರೀ ಅರಿಸ್ಟಾಟಲ್ ಅವರು ಒಂದು ಮಾತು ಹೇಳ್ತಾರ, ಮಾನವನು ಮೂಲಭೂತವಾಗಿ ಸಮಾಜ ಜೀವಿಯಾಗಿರುವನು, ಸಮಾಜದಲ್ಲಿ ವಾಸಿಸದೇ ಇರುವವನು ಕಾಡು ಮೃಗಗಳಂತೆ ಅಥವಾ ಕಾಡು ಮೃಗಗಳಾಗಿರಬೇಕು, ಇಲ್ಲವೇ ಈ ಒಂದು ದೇವದೂತರುಗಳಾಗಿರಬೇಕು ಎಂದು ಅರಿಸ್ಟಾಟಲ್ರವರು ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಅಂದರೆ ಅರಿಸ್ಟಾಟಲ್ ಅವರು, ಮಾನವನು ಮೂಲಭೂತವಾಗಿ ಸಮಾಜ ಜೀವಿಯಾಗಿರಬೇಕು ಅಥವಾ ಸಮಾಜ ಜೀವಿಯಾಗಿರುವವನು, ಇಲ್ಲವೇ ಸಮಾಜದಲ್ಲಿ ವಾಸಿಸದೇ ಇರುವವನು ಕಾಡು ಮೃಗಗಳಾಗಿರಬೇಕು, ಇಲ್ಲವೇ ದೇವದೂತರುಗಳಾಗಿರಬೇಕು ಎಂದು ಅರಿಸ್ಟಾಟಲ್ರವ್ರು ಏನಂತ್ರಿ ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ಇದರ ಅರ್ಥ ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜದಲ್ಲಿ ಒಂದು ಸಮೂಹವನ್ನಾಗಲಿ ಅಥವಾ ಒಂದು ಸಮುದಾಯವನ್ನಾಗಲಿ ಒಂದು ಸಮಾಜವನ್ನಾಗಲಿ ಏನೈತ್ರಿ ಅದರಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂಥೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಮೂಹ ಸಮಾಜಗಳಿಂದ ಹೊರತಾಗಿದ್ದು ಪ್ರತ್ಯೇಕವಾಗಿ ಜೀವಿಸುವುದು ಮಾನವನ ಕಲ್ಪನೆಯೂ ನಿಲುಕದ ವಿಚಾರವಾಗಿದೆ ಅಂತೇಳಿ ಹೇಳ್ಬೋದು. ಒಬ್ಬ ವ್ಯಕ್ತಿ ಸಮೂಹದಲ್ಲಾಗಲಿ ಸಮಾಜಗಳಿಂದಾಗಲಿ ಹೊರತಾಗಿ ಪ್ರತ್ಯೇಕವಾಗಿ ಜೀವಿಸುವಂಥದ್ದು ಅಸಾಧ್ಯವಾದದ್ದು, ಮಾನವನ ಕಲ್ಪನೆಗೂ ನಿಲುಕದ ವಿಚಾರವಾಗಿದೆ ಅಂತೇಳಿ ನಾವು ಇದರ ಒಂದು ಪೀಠಿಕೆ ಮುಖಾಂತರ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸಾಮಾಜಿಕ ಸಮೂಹಗಳು ಒಬ್ಬ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಅನುಕೂಲಕರವಾಗ್ಯಾವ ಅನ್ನುವಂಥದ್ದಕ್ಕೆ ಇದೇ ಒಂದು ಉದಾಹರಣೆ, ಇದೇ ಒಂದು ಸಾಕ್ಷಿ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಒಂದು ಸಾಮಾಜಿಕ ಸಮೂಹಗಳೇನದಾವ ಈ ಸಮಾಜದಲ್ಲಿರುವಂಥ ಈ ಒಂದು ಸಾಮಾಜಿಕ ಸಮೂಹಗಳು ಅವುಗಳ ಒಂದು ಅರ್ಥ ಅಥವಾ ಅವುಗಳ ಒಂದು ಮೀನಿಂಗ್ ಯಾವ ರೀತಿಯಾಗಿದೆ ಅನ್ನೋಂಥ ನೋಡ್ತಾ ಹೋದಾಗ, ಸಾಮಾಜಿಕ ಸಮೂಹ ಎಂಬ ಪದವು ಆಂಗ್ಲ ಭಾಷೆಯ ಸೋಷಿಯಲ್ ಗ್ರೂಪ್ಸ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಏನ್ರಿ, ಈ ಒಂದು ಸಾಮಾಜಿಕ ಸಮೂಹಗಳು ಅನ್ನುವಂಥದ್ದು ಏನಿದೆ, ಸಾಮಾಜಿಕ ಸಮೂಹ ಅನ್ನುವಂಥದ್ದು ಏನಿದೆ, ಇದು ಆಂಗ್ಲ ಭಾಷೆಯ ಸೋಷಿಯಲ್ ಗ್ರೂಪ್ಸ್ ಎಂಬ ಪದಗಳಿಂದ ಸೋಷಿಯಲ್ ಗ್ರೂಪ್ಸ್ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಾಮಾಜಿಕ ಸಮೂಹಗಳೆಂದರೆ ಈ ಒಂದು ಸಾಮಾಜಿಕ ಸಮೂಹಗಳು ಎಂದರೆ ಜನದಟ್ಟಣೆ ಇರುವಂತಹ ವ್ಯವಸ್ಥೆಯನ್ನು ಸಮೂಹಗಳೆಂದು ಕರೀತಾರೆ. ಸಾಮಾಜಿಕ ಸಮೂಹಗಳಂದರೆ ಸಾಮಾನ್ಯವಾಗಿ ಅಥವಾ ಅದರ ಒಂದು ಸರಳ ಅರ್ಥದಲ್ಲಿ ನೋಡ್ತಾ ಹೋದಾಗ ಏನು ಹೇಳ್ತಾರೆ, ಸಾಮಾಜಿಕ ಸಮೂಹಗಳೆಂದರೆ ಜನದಟ್ಟಣೆ ಇರುವಂತಹ, ಹೆಚ್ಚಿನ ಜನಸಂಖ್ಯೆ ಇರುವಂಥ, ಯಾವಾಗಲೂ ಈ ಒಂದು ಜನರ ಗದ್ದಲ, ಜನದಟ್ಟಣೆ ಇರುವಂಥ ಒಂದು ಜನಸಮೂಹ ಅಥವಾ ಜನಸಮೂಹಗಳ ಒಂದು ವ್ಯವಸ್ಥೆಯನ್ನು ಇಲ್ಲಿ ಏನಂತಾರೆ ಸಾಮಾಜಿಕ ಸಮೂಹಗಳಂತೇಳಿ ಕರೀತಾ ಹೋಗ್ತಾರೆ. ಇವಕ್ಕೆ ಯಾವ್ಯಾವ ಉದಾಹರಣೆ ಅಂದರೆ, ಉದಾಹರಣೆಗಳು ಈ ಒಂದು ಜನದಟ್ಟಣೆ ಇರುವಂಥ ಸಮೂಹಗಳಿಗೆ ಉದಾಹರಣೆ ಅಂದರೆ ರಕ್ತ ಸಂಬಂಧಿಗಳ ಗುಂಪು, ಧಾರ್ಮಿಕ ಒಂದು ಸಮಾರಂಭಗಳಲ್ಲಿ ಸಮೂಹಗಳಲ್ಲಿ,
ರಾಜಕೀಯ ಇವನ ಸಮಾರಂಭ ಸಮೂಹಗಳು, ಆರ್ಥಿಕ ಸಮೂಹಗಳು ಇಂಥ ಮುಂತಾದಂಥ ಸಮೂಹಗಳನ್ನು ಸಾಮಾಜಿಕ ಸಮೂಹಗಳು ಅಂತೇಳಿ ಕಂಡುಕೊಳ್ಳಬಹುದು. ಏನು ಹೇಳ್ತಾರೆ, ಈ ಒಂದು ಸಾಮಾಜಿಕ ಸಮೂಹಗಳಂಥದ್ದು ಜನದಟ್ಟಣೆ ಇರುವಂತಹ ವ್ಯವಸ್ಥೆಯನ್ನು ಸಮೂಹಗಳು, ಸಾಮಾಜಿಕ ಸಮೂಹಗಳು ಅಂತೇಳಿ ಅರ್ಥೈಸ್ತಾ ಹೋಗ್ತಾರೆ. ಅದಕ್ಕೆ ಉದಾಹರಣೆ ರಕ್ತ ಸಂಬಂಧಿಗಳ ಗುಂಪು, ಧಾರ್ಮಿಕ ಸಮೂಹಗಳ ಒಂದು ಗುಂಪು, ರಾಜಕೀಯ ಸಮೂಹಗಳ ಒಂದು ಗುಂಪು, ಆರ್ಥಿಕ ಸಮೂಹಗಳ ಒಂದು ಗುಂಪು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇಂತಹ ಮುಂತಾದಂತಹ ಒಂದು ಮುಂತಾದ ಸಮೂಹಗಳನ್ನು ಅಂತೇಳಿ ಹೇಳಬಹುದು ವಿದ್ಯಾರ್ಥಿಗಳೇ. ಇವೇ ಈ ಒಂದು ಸಾಮಾಜಿಕ ಸಮೂಹಗಳು ಅಂತೇಳಿ ಹೇಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಈ ಒಂದು ಸಾಮಾಜಿಕ ಸಮೂಹಗಳನ್ನು ಕುರಿತು ಹಲವಾರು ರೀತಿಯ ಸಮಾಜಶಾಸ್ತ್ರಜ್ಞರು, ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಪಾಶ್ಚಿಮಾತ್ಯ ಬೇರೆ ದೇಶದ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು, ತಮ್ಮದೇ ಆದಂಥ ಒಂದು ಡೆಫಿನೇಷನ್ಸನ್ನು ನೀಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಒನ್, ಈ ಒಂದು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರಾಗಿರುವಂಥ ಮಾರ್ಷಲ್ ಜೋಶ್ ಏನ್ರಿ, ಮಾರ್ಷಲ್ ಜೋಶ್ರವರ ಒಂದು ವ್ಯಾಖ್ಯಾನವನ್ನು ನೋಡ್ತಾ ಹೋದಾಗ, ಮಾರ್ಷಲ್ ಜೋಶ್ರವರ ಪ್ರಕಾರ ವ್ಯವಸ್ಥಿತವಾದ ಸಾಮಾಜಿಕ ಅಂತಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರನ್ನು ಏನ್ರಿ, ವೈಯಕ್ತಿಕವಾದ ಅಥವಾ ವ್ಯವಸ್ಥಿತವಾದ ಸಾಮಾಜಿಕ ಅಂತಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ಜನರು ಸಾಮಾಜಿಕ ಒಂದೇನೈತ್ರಿ ಸಮೂಹಗಳಂತೇಳಿ ಕರೀತಾ ಹೋಗ್ತಾರೆ. ಏನ್ರಿ, ವ್ಯವಸ್ಥಿತವಾದ ಸಾಮಾಜಿಕ ಅಂತಕ್ರಿಯೆಯನ್ನು ಹೊಂದಿರುವ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಳಗೊಂಡಿರುವಂಥ ಒಂದು ವ್ಯವಸ್ಥೆಗೆ ಸಾಮಾಜಿಕ ಸಮೂಹಗಳಂತೇಳಿ ಮಾರ್ಷಲ್ ಜೋಶ್ರವರು ಕರೆಯುವಂಥದ್ದು. ಮಾರ್ಷಲ್ ಜೋಶ್ರವರು ಇಷ್ಟೇ, ವ್ಯವಸ್ಥಿತವಾಗಿರಬೇಕು, ಅವರ ಒಂದು ಅಂತಕ್ರಿಯೆಗಳು ಹೊಂದಿರಬೇಕು, ವರ್ತನೆಗಳು ಒಂದೇ ರೀತಿಯಾಗಿರಬೇಕು, ಅವರ ಒಂದು ಆಚಾರ ವಿಚಾರಗಳು ಮೌಲ್ಯಗಳು ಒಂದೇ ರೀತಿಯಾಗಿರಬೇಕು. ಇಂತಹ ಇಬ್ಬರಿಗಿಂತ ಹೆಚ್ಚು ಜನರು ಒಂದೇನೈತ್ರಿ, ಇಬ್ಬರಿಗಿಂತ ಹೆಚ್ಚು ಜನರನ್ನು ಒಳಗೊಂಡಿರುವಂಥ ಒಂದು ವ್ಯವಸ್ಥೆಯನ್ನು ಸಾಮಾಜಿಕ ಸಮೂಹಗಳಂತೇಳಿ ಮಾರ್ಷಲ್ ಜೋಶ್ರವರು ಕರೀತಾ ಹೋಗ್ತಾರೆ. ಅದೇ ರೀತಿಯಾಗಿ ಈ ಮೆಕೆವರ್ ಫೇಜ್ರವ್ರು ಏನು ಹೇಳ್ತಾರಪ್ಪ ಅಂದರೆ, ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಎಂಬುದಾಗಿ ಕರೆಯಬಹುದು. ಏನು ಹೇಳ್ತಾರೆ, ಮೆಕೆವರ್ ಮತ್ತು ಪೇಜ್ರವರು ಮಾನವ ಸಂಬಂಧಗಳಿಂದ ಒಟ್ಟುಗೂಡಿರುವ ಯಾವುದೇ ಜನಸಂಗ್ರಹವನ್ನು ಸಾಮಾಜಿಕ ಸಮೂಹ ಎಂಬುದಾಗಿ ಕರೀತಾ ಹೋಗ್ತಾರೆ. ಇಲ್ಲಿ ಮಾನವ ಸಂಬಂಧಗಳು ಯಾವುದೇ ರೀತಿಯಾಗಿ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಸಮಾಜದ ಆಗು ಹೋಗುಗಳನ್ನು ಒಂದೇನಿದ್ರೆ ಒಳಗೊಂಡಿರುವಂಥ ಒಂದು ಜನಸಂಗ್ರಹವನ್ನು ಸಾಮಾಜಿಕ ಸಮೂಹಗಳಂತೇಳಿ ಮೆಕೆವರ್ ಮತ್ತು ಪೇಜ್ರವರು ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಮೂರನೇ ವ್ಯಾಖ್ಯಾನ, ಮೂರನೇ ಒಂದು ಡೆಫಿನೇಷನ್, ಆಕ್ಬರ್ನ್ ಮತ್ತು ನಿಮ್ಕಾಫ್ ರವರ ಪ್ರಕಾರ. ಏನ್ರಿ, ಆಕ್ಬರ್ನ್ ಮತ್ತು ನಿಮ್ಕಾಫ್ ಇವರು ಸಹ ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು. ಇವರೇನು ಹೇಳ್ತಾರಂದರೆ, ಆಕ್ಬರ್ನ್ ಮತ್ತು ನಿಮ್ಕಾಫ್ ರವರ ಪ್ರಕಾರ ಇಬ್ಬರು ಅಥವಾ ಅದಕ್ಕೂ ಹೆಚ್ಚಿನ ಜನಸಂಖ್ಯೆಯ ವ್ಯಕ್ತಿಗಳು ಒಂದುಗೂಡಿದಾಗ ಮತ್ತು ಪರಸ್ಪರ ಪ್ರಭಾವ ಬೀರುವಂತಾದಾಗ ಈ ವ್ಯವಸ್ಥೆಯನ್ನು ಸಾಮಾಜಿಕ ಸಮೂಹಗಳು ಅಂತೇಳಿ ಕರೆಯುವಂಥದ್ದು. ಏನ್ರಿ, ಏನು ಹೇಳ್ತಾರೆ, ಅಕ್ಬರ್ ಮತ್ತು ನಿಮ್ಕಾಫ್ರವರು ಇಬ್ಬರು ವ್ಯಕ್ತಿಗಳು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ವ್ಯಕ್ತಿಗಳು ಒಂದುಗೂಡಿ ಅವರ ಮಧ್ಯೆ ಆಗುವಂಥ ಪರಸ್ಪರ ಪ್ರಭಾವವನ್ನು ಅಥವಾ ಪ್ರಭಾವ ಬೀರಿದಾಗ ಅಂತಹ ವ್ಯವಸ್ಥೆಯನ್ನು ಸಾಮಾಜಿಕ ಸಮೂಹಗಳಂತೇಳಿ ಕರೀತಾ ಹೋಗ್ತಾರೆ. ಏನ್ರಿ, ಸಾಮಾಜಿಕ ಸಮೂಹಗಳಂದರೆ ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚಿನ ಜನಸಂಖ್ಯೆ ಕೂಡಿ ಯಾವುದೇ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಕೈಗೊಂಡಾಗ ಅದು ಸಾಮಾಜಿಕ ಸಮೂಹ ಎನಿಸ್ಕೊಳ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಈ ಮೂರು ಒಂದು ವ್ಯಾಖ್ಯೆಗಳು ನಮಗೆ ಸಾಮಾಜಿಕ ಸಮೂಹಗಳ ವ್ಯಾಖ್ಯೆಗಳಾಗಿ ನಾವು ಕಾಣ್ಬೋದು ವಿದ್ಯಾರ್ಥಿಗಳೇ. ಈಗ ಸಾಮಾಜಿಕ ಸಮೂಹಗಳ ಕ್ಯಾರೆಕ್ಟರ್ಸ್, ಒಂದು ಗುಣಲಕ್ಷಣಗಳು ಅಥವಾ ಲಕ್ಷಣಗಳು ಯಾವ ರೀತಿಯಾಗದಾವ, ಏನ್ರಿ, ಸಾಮಾಜಿಕ ಸಮೂಹಗಳ ಲಕ್ಷಣಗಳು ಯಾವ ರೀತಿಯಾಗದಾವ ಅನ್ನೋಂಥದ್ದನ್ನು ನೋಡ್ತಾ ಹೋದಾಗ ವಿದ್ಯಾರ್ಥಿಗಳೇ, ಇಲ್ಲಿ ಫಸ್ಟ್ ಒನ್, ಸಾಮಾಜಿಕ ಸಮೂಹಗಳ ಲಕ್ಷಣಗಳು ತನ್ನದೇ ಆದಂಥ ಈ ಸಾಮಾಜಿಕ ಸಮೂಹಗಳನ್ನೇ ಒಳಗೊಂಡಿರುವ ಹಲವಾರು ರೀತಿಯಾದಂಥ ಒಂದು ಲಕ್ಷಣಗಳನ್ನು ನಾವು ಕಾಣ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಒನ್, ಸಾಮಾಜಿಕ ಸಮೂಹಗಳ ಒಂದು ಅರ್ಥ ಯಾವ ರೀತಿಯಾಗಿ ನೋಡ್ಬೋದು ನಾವು ಅಂದರೆ, ಸಾಮಾಜಿಕ ಸಮೂಹಗಳ ಒಂದು ಲಕ್ಷಣಗಳನ್ನು ವ್ಯಕ್ತಿಗಳ ಸಂಕಲನ ಅಂದರೆ ಅಂತಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ ಅಂತೇಳಿ ಹೇಳ್ಬೋದು. ಅಥವಾ
ಒಂದುಗೂಡುವಿಕೆ ಅಂತೇಳಿ ಕರೀತಾ ಹೋಗ್ತಾರೆ. ಈ ಒಂದು ಚಟುವಟಿಕೆಯಲ್ಲಿ, ಸಂಭಾಷಣೆಯಲ್ಲಿ ಅಥವಾ ಅಂತಕ್ರಿಯೆ ಅಂದರೆ ಒಬ್ಬರು ಅಥವಾ ಮತ್ತೊಬ್ಬರ ನಡುವೆ ನಡೀತಾ ಇರುವಂಥ ಒಂದು ಸಂಭಾಷಣೆ, ಚಟುವಟಿಕೆ, ವರ್ತನೆಗಳು. ಇಂಥ ಒಂದು ವರ್ತನೆಯಲ್ಲಿ ಅಥವಾ ಇಂಥ ಒಂದು ಅಂತಕ್ರಿಯೆಯಲ್ಲಿ ನಿರತವಾದಂಥ ವ್ಯಕ್ತಿಗಳ ಸಂಕಲನ, ಅವರ ಒಂದು ಯಾವ ರೀತಿಯಾದಂಥ ಸಂಭಾಷಣೆ ನಡೀತಾ ಇದೆ ಅನ್ನುವಂಥದ್ದು ಇದರ ಒಂದು ಮೊದಲನೇ ಕ್ಯಾರೆಕ್ಟರ್ಸ್ ಲಕ್ಷಣ ಅಂತೇಳಿ ಹೇಳ್ತಾ ಹೋಗ್ಬೋದು. ಸಮೂಹವು ವ್ಯಕ್ತಿಗಳನ್ನು ಒಳಗೊಂಡಿದೆ. ಸಮೂಹವು ವ್ಯಕ್ತಿಗಳನ್ನು ಒಳಗೊಂಡಿದೆ. ವ್ಯಕ್ತಿಗಳು ಅಥವಾ ಸಮೂಹವಿರಲು ಸಾಧ್ಯವಿಲ್ಲ. ವ್ಯಕ್ತಿಗಳು ಸಮೂಹದಿಂದ ದೂರವಿರಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಹೊರತಾಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಿರುವುದು ಹೇಗೆ ಅಸಾಧ್ಯವೋ ಹಾಗೆ ಜನರ ಹೊರತಾಗಿ ಯಾವುದೇ ಸಮೂಹ ಇರಲಾರದು. ಇದರ ಉದಾಹರಣೆ ಏನು ಹೇಳ್ತಾರಪ್ಪ ಅಂದರೆ, ಈಗ ಕಾಲೇಜು ಮತ್ತು ಮಹಾವಿದ್ಯಾಲಯಗಳು, ಶಾಲಾ ಕಾಲೇಜುಗಳಿರ್ತಾವ. ಅಂಥ ಒಂದು ಶಾಲಾ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಮೇನ್ ಮುಖ್ಯ ಆಗಿರ್ಬೇಕು. ಕೇಂದ್ರ ಬಿಂದು ಯಾರು? ವಿದ್ಯಾರ್ಥಿಗಳು. ಅಂಥ ವಿದ್ಯಾರ್ಥಿಗಳಿಲ್ಲ ಅಂದರೆ ಅದು ಶಾಲಾ ಕಾಲೇಜು ಅನ್ನಿಸ್ಕೋದಿಲ್ಲ. ಆ ರೀತಿಯಾಗಿ ಸಮೂಹದ ಅಂದಮೇಲೆ ಆ ಸಮೂಹದಲ್ಲಿ ಜನಸಂಖ್ಯೆ ಅಥವಾ ಜನದಟ್ಟಣೆ ಇರುವಂಥದ್ದು ಸಹಜ. ಹೀಗೆ ಆ ಒಂದು ಅಂತಕ್ರಿಯೆಯಲ್ಲಿ ನಿರತವಾದ ವ್ಯಕ್ತಿಗಳ ಸಂಕಲನ, ಒಂದುಗೂಡುವಿಕೆ ಇದೇನಿದೆ ರೀ, ಈ ಒಂದು ಸಾಮಾಜಿಕ ಸಮೂಹಗಳ ಮೊದಲನೇ ಲಕ್ಷಣ. ಇದನ್ನು ಒಂದು ಸಾಮಾಜಿಕ ಸಮೂಹಗಳನ್ನು ಗುರುತಿಸಬೇಕಾದ್ರೆ ಇಂಥ ಒಂದು ಮೊದಲನೇ ಕ್ಯಾರೆಕ್ಟರ್ ನಮಗೆ ಏನಿದ್ರಿ ಕಾಣುವಂಥದ್ದು ಅಂತೇಳಿ ಹೇಳ್ಬೋದು. ಸೆಕೆಂಡ್ ಒನ್, ಸಮೂಹದ ಏಕತೆ ಮತ್ತು ಐಕ್ಯಮತ್ಯ. ಎರಡನೇ ಒಂದು ಲಕ್ಷಣ ಏನಪ್ಪ ಅಂದರೆ ಸಮೂಹದ ಏಕತೆ ಮತ್ತು ಐಕ್ಯಮತ್ಯ ಅಂತ ಹೇಳ್ಬೋದು. ಸಮೂಹದ ಸದಸ್ಯರೆಲ್ಲರೂ ಏಕತೆಯಿಂದ ಒಳ್ಳೆಯ ಮನೋಭಾವನೆಯನ್ನು ಗುರುತಿಸುವಂಥದ್ದು ಸಾಧ್ಯ. ಈ ಒಂದು ಸಮೂಹದಲ್ಲಿರುವಂಥ ಸದಸ್ಯರೆಲ್ಲರೂ ಏಕತೆಯ ಮನೋಭಾವನೆ, ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಮನೋಭಾವನೆಯಿಂದ ಗುರುತಿಸುವಂಥದ್ದು ಸಾಧ್ಯ. ಸಮೂಹದ ಏಕತೆ ಹಾಗೂ ಐಕ್ಯಮತ್ಯದ ಸ್ವರೂಪವು ಸಾಮಾಜಿಕ ಅಂತಕ್ರಿಯೆಯ ಸ್ವರೂಪ, ಗುಣ ಹಾಗೂ ಪ್ರಕಾರಗಳನ್ನು ಅವಲಂಬಿಸಿರ್ತದೆ. ಈ ಒಂದು ಸಾಮಾಜಿಕ ಸಮೂಹಗಳು ಒಂದು ಸದಸ್ಯರನ್ನು ಒಳ್ಳೆಯ ರೀತಿಯಾದಂಥ ಏಕತೆ ಮತ್ತು ಮನೋಭಾವನೆಯಿಂದ ಗುರುತಿಸುವಂಥದ್ದು ಸಹಜ. ಏಕತೆ ಮತ್ತು ಐಕ್ಯತೆಯ ಮನೋಭಾವನೆಯ ಅಥವಾ ಐಕ್ಯತೆಯ ಸ್ವರೂಪವು ಸಾಮಾಜಿಕ ಅಂತಕ್ರಿಯೆಯ ಸ್ವರೂಪ, ಗುಣ ಹಾಗೂ ಪ್ರಕಾರಗಳನ್ನು ಅವಲಂಬಿಸಿರ್ತದೆ. ಇಲ್ಲಿ ಸಾಮಾಜಿಕ ಸಮೂಹಗಳಲ್ಲಿ ಒಂದು ಅಂತಕ್ರಿಯೆಯ ಸ್ವರೂಪವಾಗಲಿ ಅಥವಾ ಗುಣ ಪ್ರಕಾರಗಳನ್ನಾಗಲಿ ಈ ಸಾಮಾಜಿಕ ಸಮೂಹಗಳು ಅವಲಂಬಿಸಿರ್ತಾವೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಕುಟುಂಬ ಆಗಲಿ, ಒಂದು ಗೆಳೆಯರ ಬಳಗ ಆಗಲಿ, ಮತ ಧಾರ್ಮಿಕ ಸಮೂಹವಾಗಲಿ, ಮಕ್ಕಳ ಆಟದ ಒಂದು ಸಮೂಹವಾಗಲಿ, ಯುವಕರ ಒಂದೇನಿದ್ರಿ ಸಮೂಹಗಳಾಗಲಿ, ಇಂಥ ಮುಂತಾದಂಥ ಸಮೂಹಗಳಲ್ಲಿ ಜನರು ಹೆಚ್ಚು ಇರುವುದನ್ನು, ಅವರಲ್ಲಿ ಐಕ್ಯಮತ್ಯ ಮತ್ತು ಏಕತೆಯ ಮನೋಭಾವನೆ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಇಷ್ಟೇ ವಿದ್ಯಾರ್ಥಿಗಳೇ, ಈ ಒಂದು ಸಾಮಾಜಿಕ ಸಮೂಹಗಳು ಏಕತೆ ಮತ್ತು ಐಕ್ಯಮತ್ಯೆಯಿಂದ ಕೂಡಿರ್ತಾವೆ. ಇದಕ್ಕೆ ಉದಾಹರಣೆ, ಈಗ ಯಾವುದೇ ಒಂದು ಸಂಘಟನೆಯನ್ನು ತಗೋರಿ, ಮಹಿಳಾ ಸಂಘಟನೆಯನ್ನು ತಗೋರಿ, ವಿದ್ಯಾರ್ಥಿಗಳ ಸಂಘಟನೆಯನ್ನು ತಗೋರಿ, ಯುವಕರ ಒಂದು ಸಂಘಟನೆಯನ್ನು ತಗೋರಿ. ಆ ಸಂಘಟನೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಐಕ್ಯ ಮನೋಭಾವನೆಯಿಂದ, ಏಕತೆಯಿಂದ ಅವರೆಲ್ಲ ಏನಿದ್ರಿ ಈ ಒಂದು ಜನರ ಒಳ್ಳೆಯತನವನ್ನು, ಚಾರಿತ್ರ್ಯವನ್ನು ನೋಡ್ತಾ ಹೋಗ್ತೀವಿ. ಇದೇ ಸಮೂಹದ ಏಕತೆ ಮತ್ತು ಐಕ್ಯಮತ್ಯ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ ಥರ್ಡ್ ಒನ್, ಮೂರನೇ ಒಂದು ಲಕ್ಷಣವನ್ನು ನೋಡಿದಾಗ ಸಮೂಹದ ಲಕ್ಷಣಗಳಲ್ಲಿ ಸಮೂಹದ ಉದ್ದೇಶಗಳು ಮತ್ತು ಆಸಕ್ತಿಗಳು. ಈ ಒಂದು ಸಮೂಹ ತನ್ನದೇ ಆದಂಥ ಒಂದು ಉದ್ದೇಶಗಳನ್ನು ಮತ್ತು ಆಸಕ್ತಿಗಳನ್ನು ಒಳಗೊಂಡಿರ್ತದೆ ಅಂತೇಳಿ ಹೇಳ್ಬೋದು. ಹೀಗೆ ನಾವು ಸಮಾಜ, ಸಮುದಾಯ, ಇವುಗಳಿಗಿಂತಲೂ ಸಮೂಹ ಅನ್ನುವಂಥದ್ದು ಜನರ ಆಸಕ್ತಿಗಳನ್ನು ಮತ್ತು ಉದ್ದೇಶಗಳನ್ನು, ಅಭಿರುಚಿಗಳನ್ನು ಬೇರೆ ರೀತಿಯಾಗಿ, ವಿಭಿನ್ನ ರೀತಿಯಾಗಿ ಒಳಗೊಂಡಿರ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಸಮೂಹದ ಸದಸ್ಯರೆಲ್ಲರೂ ಸಮೂಹದ ಜನರ ದೃಷ್ಟಿಯು ಸಮೂಹದ ಉದ್ದೇಶ ಮತ್ತು ಆಸಕ್ತಿಗಳ ಮೇಲೆ ಕೇಂದ್ರೀಕೃತವಾಗಿರ್ತದೆ. ಸಮೂಹದ ಒಂದೇನೈತ್ರಿ ಅಲ್ಲಿಯ ಸದಸ್ಯರಾಗಲಿ ಅಥವಾ ಜನರ ದೃಷ್ಟಿಕೋನ ಯಾವ ರೀತಿಯಾಗಿರ್ತದೆ ಅಂದರೆ ಈ ಒಂದು ಉದ್ದೇಶಗಳ ಮೇಲೆ, ಗೋಲ್ಸ್, ಆಸಕ್ತಿ, ಅಭಿರುಚಿಗಳು, ಇಂಥ ಒಂದು ವಿಷಯಗಳ ಮೇಲೆ ಅವಲಂಬಿತರಾಗಿರ್ತಾರೆ ಅಂಥೇಳಿ ಹೇಳ್ತಾ ಹೋಗ್ಬೋದು. ಜನರ ಉದ್ದೇಶಗಳು ಬೇರೆ ಬೇರೆಯಾಗಿರುವುದರಿಂದ ಬೇರೆ ಬೇರೆ ಸಮಾಜಗಳು ಅಥವಾ ಸಮೂಹಗಳು ಅಸ್ತಿತ್ವಕ್ಕೆ ಬಂದಿರುವುದನ್ನು ನಾವು ಕಾಣ್ಬೋದು. ಇಲ್ಲೇನ್ರಿ ಈ ಒಂದು ಸಮೂಹದ ಜನರ ಒಂದು ಉದ್ದೇಶಗಳು, ಆಸಕ್ತಿ, ಅಭಿರುಚಿಗಳು ಬೇರೆ ಬೇರೆ ರೀತಿಯಾಗಿರ್ತಾವೆ. ಅದಕ್ಕೆ ಇವನೇನೈತ್ರಿ ಆ ಸಮೂಹದ ಒಂದು ಆಸಕ್ತಿಗಳು ಅಥವಾ ಅದರ ಒಂದು ಅಭಿರುಚಿಗಳು ಸಹ ಬೇರೆ ಬೇರೆ ರೀತಿಯಾಗಿರ್ತಾವೆ.
ರಾಜಕೀಯ ಸಮೂಹಗಳಲ್ಲಿ ಬೇರೆ ರೀತಿಯಾದಂಥ ಒಂದು ಆಸಕ್ತಿಗಳಿರ್ತಾವೆ. ಈಗ ಒಂದಿಷ್ಟು ಮಂದಿಗೆ ರಾಜಕೀಯ ಅಂದರೆ ಭಾಳ ಇಷ್ಟ. ಆರ್ಥಿಕ ಎಕನಾಮಿಕಲಿ ಅಂದರೂ ಸಹ ಅಲ್ಲಿ ಏನೈತ್ರಿ ಅವರ ಒಂದು ಅಭಿರುಚಿಗಳು ಬೇರೆ ಇರ್ತಾವೆ. ಕಾರ್ಮಿಕ ಸಂಘಗಳ ಒಂದು ಅಭಿರುಚಿ ಬೇರೆ ಇರ್ತಾವೆ. ಶೈಕ್ಷಣಿಕವಾಗಿಯೂ ಸಹ ಅವರ ಒಂದು ಅಭಿರುಚಿಗಳು ಬೇರೆ ಇರ್ತಾವೆ. ಸಾಂಸ್ಕೃತಿಕ ಸಂಘಗಳಲ್ಲಿಯೂ ಸಹ ಅವರ ಒಂದು ಅಭಿರುಚಿಗಳು ಬೇರೆ ಇರ್ತಾವೆ. ಹೀಗೆ ಈ ಒಂದು ಜನರ ವಿಭಿನ್ನ ರೀತಿಯ ಉದ್ದೇಶ ಹಾಗೂ ಆಸಕ್ತಿಗಳು ನಮಗೇನೈತ್ರಿ ನಾವು ಕಾಣ್ತಾ ಹೋಗ್ತೀವಿ, ಪ್ರತಿಬಿಂಬಿಸ್ತಾ ಹೋಗ್ತೀವಿ ಅಂತೇಳಿ ಹೇಳ್ಬೋದು. ಒಟ್ಟಾರೆ ಈ ಒಂದು ಸಾಮಾಜಿಕ ಸಮೂಹದ ಉದ್ದೇಶ ಮತ್ತು ಆಸಕ್ತಿಗಳು ಬೇರೆ ಬೇರೆ ರೀತಿಯಾಗಿರ್ತಾವೆ ಅಂತೇಳಿ ಅರ್ಥೈಸ್ಕೊಳ್ಬೋದು ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಒನ್, ಸಾಮಾಜಿಕ ಸಮೂಹದ ಲಕ್ಷಣಗಳಲ್ಲಿ 4ನೇದು ಸಾಮಾಜಿಕ ಸಮೂಹದ ನಿಯಮಗಳು. ಏನ್ರಿ ಈ ಒಂದು ಸಾಮಾಜಿಕ ಸಮೂಹದ ನಿಯಮಗಳು ಸಹ ನಮಗೆ ಇದರ ಒಂದು ಲಕ್ಷಣಗಳಲ್ಲಿ ನೋಡ್ತಾ ಹೋಗ್ಬೋದು. ಪ್ರತಿಯೊಂದು ಸಮೂಹವು ತನ್ನದೇ ಆದ ನೀತಿ ನಿಯಮಗಳನ್ನು ಹೊಂದಿರ್ತದೆ. ಏನ್ರಿ ಈ ಒಂದು ರಾಜಕೀಯ ಸಮೂಹ ಆಗಿರ್ಬೋದು, ಆರ್ಥಿಕ ಸಮೂಹ ಆಗಿರ್ಬೋದು, ರಾಜಕೀಯ ಈ ಒಂದು ಸಾಮಾಜಿಕ ಸಮೂಹಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮೂಹಗಳಾಗಿರ್ಬೋದು, ಅಂಥ ಒಂದು ಸಮೂಹಗಳು ತನ್ನದೇ ರೀತಿಯಾದಂಥ ನೀತಿ ನಿಯಮಗಳನ್ನು, ಆಚಾರ ವಿಚಾರಗಳನ್ನು, ರೂಢಿ ಸಂಪ್ರದಾಯಗಳನ್ನು, ಲೋಕಾಚಾರಗಳನ್ನು, ಕಾನೂನು, ಶಾಸನ, ಸಂವಿಧಾನ ಇಂಥ ಮುಂತಾದಂಥ ಒಂದೇನ್ರಿ ವಿಚಾರಗಳನ್ನು, ನಿಯಮಗಳನ್ನು ಇದು ಒಳಗೊಂಡಿರ್ತದೆ ಅಂಥೇಳಿ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಅವು ಲಿಖಿತವಾಗಿಯೂ ಇರ್ಬೋದು ಅಥವಾ ಅಲಿಖಿತವಾಗಿಯೂ ರೂಪದಲ್ಲಿರಬಹುದು. ಆದರೆ ಜನ ಮುಂದೆ ಜನಮಂದೆಯಂತಹ ಅಸಂಘಟಿತ ಸಮೂಹಗಳಲ್ಲಿ ಈ ನಿಯಮಗಳು ತುಂಬ ಶಿಥಿಲವಾಗಿರ್ತವೆ. ಏನ್ರಿ ಜನಮಂದೆಯಂತಹ ಅಸಮತೋಲನದ ಅಥವಾ ಅಸಂಘಟಿತ ಸಮೂಹಗಳಲ್ಲಿ ಈ ನಿಯಮಗಳು ತುಂಬ ಶಿಥಿಲವಾಗಿರ್ತವೆ. ಶಿಥಿಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಶಿಥಿಲಗೊಳ್ತಾ ಇದ್ದಾವೆ ಅಂತ ಹೇಳ್ತಾರಲ್ಲ, ಆ ರೀತಿ ಈ ಒಂದು ನೀತಿ ನಿಯಮಗಳು, ಆಚಾರ ವಿಚಾರಗಳು ಏನ್ರಿ ಕಡಿಮೆ ಪ್ರಮಾಣದಲ್ಲಿರ್ತಾವೆ. ಎಲ್ಲಿ ಒಂದು ಜನಸಮೂಹ ಎಲ್ಲಿ ಇರುವುದಿಲ್ಲವೋ ಅಲ್ಲಿ, ಮತ್ತು ಜನಸಮೂಹ ಹೆಚ್ಚು ಎಲ್ಲಿ ಇರ್ತದೋ ಅಲ್ಲಿ ಒಂದು ಜನಮಂದಿಯ ಸಂಘಟನೆಗಳು ಹೆಚ್ಚಾಗಿ ಕಾಣುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಾಮಾಜಿಕ ಸಮೂಹದ ನಿಯಮಗಳು ಸಹ ನಮಗೆ ಅದರ ಒಂದು ಲಕ್ಷಣಗಳ ಮುಖಾಂತರ ನಾವು ಕಾಣ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ 5th ಒಂದು 5ನೇ ಒಂದು ಲಕ್ಷಣವನ್ನು ನೋಡಿದಾಗ ಸಮೂಹದ ಗಾತ್ರ. ಏನ್ರಿ ಸಾಮಾಜಿಕ ಸಮೂಹದ ಗಾತ್ರ ಅಂತೇಳಿ ಹೇಳ್ತಾ ಹೋಗ್ಬೋದು. 5ನೇದು, ಪ್ರತಿಯೊಂದು ಸಮೂಹವು ತನ್ನದೇ ಆದಂಥ ಗಾತ್ರವನ್ನು ಹೊಂದಿರ್ತದೆ. ಸಮೂಹಗಳ ಗಾತ್ರವು ಒಂದೇ ಬಗೆಯಾಗಿರುವುದಿಲ್ಲ. ಕುಟುಂಬದಂತಹ ಪ್ರಾಥಮಿಕ ಸಮೂಹಗಳ ಗಾತ್ರ ಬೇರೆ ರೀತಿಯಾಗಿರ್ತದೆ. ಚಿಕ್ಕದಾಗಿರುವಂಥ ಒಂದು ಕುಟುಂಬದ ಗಾತ್ರ ಬೇರೆ ರೀತಿಯಾಗಿರ್ತದೆ. ರಾಜಕೀಯ ಪಕ್ಷಗಳ ಒಂದು ಗಾತ್ರ ಬೇರೆ ರೀತಿಯಾಗಿರ್ತದೆ. ಕಾರ್ಮಿಕ ಸಂಘಗಳಂತಹ ಮಾಧ್ಯಮಿಕ ಸಮೂಹಗಳು ಅವುಗಳ ಒಂದು ಗಾತ್ರ ಬೇರೆ ರೀತಿಯಾಗಿರ್ತದೆ. ಅದಕ್ಕೆ ಈ ಒಂದು ಸಾಮಾಜಿಕ ಸಮೂಹಗಳ ಗಾತ್ರ ಸಮೂಹಗಳ ಅಂಗವಾಗಿ, ಸಮೂಹಗಳ ಅನುಗುಣವಾಗಿ ಅದರ ಗಾತ್ರ ವಿಭಿನ್ನ ರೀತಿಯಾಗಿ ನಾವು ನೋಡುವಂಥದ್ದು ವಿದ್ಯಾರ್ಥಿಗಳೇ. ಇದು ಸಮೂಹದ ಗಾತ್ರ, ಸಾಮಾಜಿಕ ಸಮೂಹದ ಗಾತ್ರ ಅನ್ನುವಂಥದ್ದು ಸಹ ನಮಗೆ ಇದರ ಒಂದು ಲಕ್ಷಣ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ ನಮಗೆ ನೆಕ್ಸ್ಟ್ ಒಂದು ಬರುವಂಥದ್ದು 6ನೇದು ಸಮೂಹಗಳ ಗಾತ್ರ, ಸಾಮಾಜಿಕ ಸಮೂಹದ ಲಕ್ಷಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. 6 6ನೇದು ಯಾವ ರೀತಿಯಾಗಿದೆ ಅಂದರೆ ಸಾಮಾಜಿಕ ಸಮೂಹವು ಗತಿಶೀಲವಾದವುಗಳು. ಏನ್ರಿ ಸಾಮಾಜಿಕ ಸಮೂಹ ಗತಿಶೀಲವಾದ್ದು ಅಥವಾ ಗತಿಶೀಲವಾದವುಗಳು ಅಂತೇಳಿ ಹೇಳ್ತಾ ಹೋಗ್ಬೋದು. ಸಾಮಾಜಿಕ ಸಮೂಹಗಳು ಈ ಒಂದು ಜಡ ಸ್ವರೂಪದ ಏನ್ರಿ ಜಡ ಸ್ವರೂಪಗಳಲ್ಲಿ, ಆದರೆ ಗತಿಶೀಲ ಸ್ವಭಾವಗಳುಳ್ಳವುದು ಮತ್ತು ಮಂದಗತಿಯಿಂದ ಇದೇನೈತ್ರಿ ಒಂದು ಮಂದಗತಿಯಿಂದ ಅಥವಾ ಶೀಘ್ರ ವೇಗದಲ್ಲಿ ಅದು ಬದಲಾವಣೆ ಹೊಂದಿರ್ತಾ ಇರ್ತದೆ. ಏನ್ರಿ ಸಾಮಾಜಿಕ ಸಮೂಹ ಇದು ಗತಿಶೀಲವಾದದ್ದು. ಇದು ಸದಾ ನಿಂತ ನೀರಲ್ಲ, ಯಾವಾಗಲೂ ಹರಿತಾ ಇರುವಂಥ ಒಂದು ನದಿ ಹಾಗೆ, ಹರಿತಾ ಇರುವಂಥ ಒಂದು ನೀರಿನ ಹಾಗೆ ಸಾಮಾಜಿಕ ಸಮೂಹ ಅನ್ನುವಂಥದ್ದು ಇದು ಮಂದಗತಿಯಿಂದ ಅಥವಾ ಶೀಘ್ರ ವೇಗದಲ್ಲಿ ಅದು ಬದಲಾವಣೆ ಪರಿವರ್ತನೆ ಹೊಂದ್ತಾ ಇರ್ತದೆ. ಹಳೆಯ ಸದಸ್ಯರು ಸಾವನ್ನಪ್ಪಬಹುದು, ಆದರೆ ಇಲ್ಲವೇ ಒಂದೇನೈತ್ರಿ ಹೊಸ ಸದಸ್ಯರೇನೈತ್ರಿ ದಿನದಿಂದ ದಿನಕ್ಕೆ ಒಂದೇನೈತ್ರಿ ಸೇರ್ಪಡೆ ಅಥವಾ ಸೇರಿಸಿಕೊಳ್ಳುವಂಥದ್ದು ನಾವಿಲ್ಲೇ ಸಾಮಾಜಿಕ ಸಮೂಹಗಳಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕೆ ಸಾಮಾಜಿಕ ಸಮೂಹಗಳು ಇದೊಂದು ಹೊಸ ಸಮೂಹಗಳನ್ನು ಬದಲಾವಣೆ ಪರಿವರ್ತನೆ ಮಾಡ್ತಾ ಇರುವಂಥ ಸಮೂಹಗಳನ್ನು ಹೊಂದಿರ್ತದೆ. ಗತಿಶೀಲವಾದದ್ದು ಇದು ಆಂತರಿಕ ಸ್ವಭಾವದಿಂದ ಗತಿಶೀಲವಾಗಿ ಒಂದೇನೈತ್ರಿ ಹೊರಹೊಮ್ಮುವಂಥದ್ದು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ 7ನೇ ಸಾಮಾಜಿಕ ಸಮೂಹಗಳ ಲಕ್ಷಣ. ಏನ್ರಿ 7th 7ನೇದು ಸಾಪೇಕ್ಷ ಭದ್ರತೆ ಹಾಗೂ ಶಾಶ್ವತತೆ. ಏನ್ರಿ 7ನೇ ಪಾಯಿಂಟ್ ಏನಂದರೆ ಸಾಮಾಜಿಕ ಸಮೂಹಗಳ ಲಕ್ಷಣಗಳಲ್ಲಿ 7ನೇದು ಸಾಪೇಕ್ಷ ಭದ್ರತೆ ಹಾಗೂ ಶಾಶ್ವತತೆ. ಏನ್ರಿ
ಶಾಶ್ವತವಾದದ್ದು. ಸಮೂಹಗಳು ಅನ್ನುವಂಥದ್ದು ಇದು ಶಾಶ್ವತ ಸ್ವರೂಪದಾದದ್ದು, ಅಶಾಶ್ವತ ಸ್ವರೂಪಗಳಾಗಿರುವಂಥದ್ದಲ್ಲ. ಸಮೂಹಗಳು ಶಾಶ್ವತ ಅಥವಾ ಅಶಾಶ್ವತ ಸ್ವರೂಪಗಳಾಗಿರಬಹುದು. ಹಾಗೆಯೇ ಸಾಕಷ್ಟು ಭದ್ರತೆಯನ್ನು, ಸೆಕ್ಯುರಿಟಿಯನ್ನು ಮತ್ತು ಇಲ್ಲವೇ ಅಭದ್ರತೆಯಾಗಿಯೂ ಇರಬಹುದು. ಜನಮಂದೆ ಮುಂತಾದ ಸಮೂಹಗಳು ಅಭದ್ರವಾಗಿಯೂ ಅಶಾಶ್ವತವಾಗಿಯೂ ಇದ್ದರೆ, ಧಾರ್ಮಿಕ ಸಂಘಗಳು ಏನಿದ್ರಿ, ರಾಜಕೀಯ ಒಂದು ಪಕ್ಷಗಳು, ಕಾರ್ಮಿಕ ಸಂಘಗಳು ಹೆಚ್ಚು ಭದ್ರವಾಗಿ ಶಾಶ್ವತವಾಗಿ ಕಾಣ್ತಾವ ಏನ್ರಿ. ಈ ಜನದಟ್ಟಣೆ ಎಲ್ಲಿ ಕಡಿಮೆ ಇರ್ತದೋ, ಎಲ್ಲಿ ಕಡಿಮೆ ಪ್ರಮಾಣ ಇರ್ತದೋ ಅಲ್ಲಿ ಇವನೇನಿದ್ರಿ ಭದ್ರತೆ ಮತ್ತು ಶಾಶ್ವತತೆ ಅನ್ನೋದು ಕಡಿಮೆಯಾಗಿ ಕಂಡು ಬರ್ತದೆ. ಎಲ್ಲಿ ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಗಳು ಮತ್ತು ಬೇರೆ ಬೇರೆ ಇರ್ತದಂಥ ಒಂದು ಜನಮಂದನೆ ದಟ್ಟಣೆ ಇರ್ತದೋ ಅಲ್ಲಿ ಈ ಒಂದು ಸಾಮಾಜಿಕ ಸಮೂಹಗಳ ಭದ್ರತೆ ಮತ್ತು ಶಾಶ್ವತತೆ ಅನ್ನುವಂಥದ್ದು ಗಟ್ಟಿಯಾಗಿರ್ತದೆ ಅಂಥೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, ಸಾಮಾಜಿಕ ಸಮೂಹಗಳ ಲಕ್ಷಣಗಳಲ್ಲಿ 8ನೇದು ಪ್ರವಿದ್ಯಮಯವಾದ ಸಮೂಹಗಳು ಏನ್ರಿ. ಪ್ರವಿದ್ಯಮಯವಾದ ಸಮೂಹಗಳು ಅಂತೇಳಿ ಹೇಳ್ತಾ ಹೋಗ್ಬೋದು. ಇದೊಂದು ಸಾಮಾಜಿಕ ಸಮೂಹಗಳು ಪ್ರವಿದ್ಯಮಯವಾದ ಸಮೂಹಗಳಾಗಿ ಒಂದೇನೈತ್ರಿ ಕಾಣ್ಬೋದು. ಯಾವ ರೀತಿಯಾಗಿ ಅಂದರೆ, ಸಾಮಾಜಿಕ ಸಮೂಹಗಳು ಹಲವಾರು ರೂಪಗಳನ್ನು ಒಂದೇನೈತ್ರಿ ತಾಳ್ತಾ ಹೋಗ್ತದೆ. ಅದರ ಒಂದು ಗಾತ್ರ, ಉದ್ದೇಶ, ಸಂರಚನೆ ಮತ್ತು ಅದೇ ರೀತಿಯಾಗಿ ಸುವ್ಯವಸ್ಥಿತವಾದಂಥ ಒಂದು ಸ್ವರೂಪ ಮುಂತಾದ ಅಂಶಗಳನ್ನು ಆಧರಿಸಿ ಅವುಗಳು ವಿವಿಧ ರೂಪಗಳಲ್ಲಿ ಕಾಣಬಹುದು. ಮುಂತಾದಂಥ ಒಂದು ಅಂಶಗಳನ್ನು ಆಧರಿಸಿ ಸಾಮಾಜಿಕ ಸಮೂಹಗಳನ್ನು ವಿವಿಧ ಬೇರೆ ಬೇರೆ ರೂಪದಲ್ಲಿ ನಾವಿದ್ರಿ ಕಾಣ್ತಾ ಹೋಗ್ತೀವಿ. ಅವು ನಮ್ಮ ಸಾಮಾಜಿಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ನಾವೇನಿದ್ರಿ ನೋಡ್ತಾ ಹೋಗ್ಬೋದು. ಈ ಒಂದು ಪ್ರವಿದ್ಯಮಯವಾದಂಥ ಸಮೂಹಗಳಿಗೆ ಉದಾಹರಣೆ ಯಾವುವು ಅಂದರೆ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಧಾರ್ಮಿಕ, ಜನಾಂಗೀಯ ಇತ್ಯಾದಿ ಇಂಥ ಒಂದು ಅಂಶಗಳನ್ನು ಆಧರಿಸಿ ಒಂದೇನಿದ್ರಿ ನಿಂತವ. ಈ ಒಂದು ಸಾಮಾಜಿಕ ಸಮೂಹಗಳು ಒಂದು ಸರ್ವಸಾಮಾನ್ಯವಾದಂಥ ಒಂದು ವಿಚಾರಗಳಷ್ಟೇ ಅಲ್ಲದೆ ಹಲವಾರು ಬಗೆಯ ಒಂದೇನಿದ್ರಿ ಈ ಒಂದು ಪ್ರವಿದ್ಯಮಯವಾದಂಥ ಸಮೂಹಗಳನ್ನು ಒಳಗೊಂಡಿರುವಂಥ ಸಾಮಾಜಿಕ ಸಮೂಹಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 8 ಅಷ್ಟೇ ಅಲ್ಲದೆ ನಮಗೆ ಸಾಮಾಜಿಕ ಸಮೂಹಗಳನ್ನು ಇನ್ನೂ 2 ನೋಡುವಂಥದ್ದು ಅವಶ್ಯಕತೆ. 9ನೇದು ಆಂತರಿಕ ಅವಲಂಬನೆ ಏನ್ರಿ. ಸಾಮಾಜಿಕ ಸಮೂಹಗಳ ಒಂದು ಆಂತರಿಕವಾದಂಥ ಅವಲಂಬನೆ ಅಂತೇಳಿ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇಲ್ಲೇ ಸಾಮಾಜಿಕ ಸಮೂಹಕ್ಕೆ ಸಂಬಂಧಿಸಿದ ಸದಸ್ಯರೆಲ್ಲರೂ ಪರಸ್ಪರ ಅವಲಂಬಿತರಾಗಿರ್ತಾರೆ ಏನ್ರಿ. ಸಾಮಾಜಿಕ ಸಮೂಹದಲ್ಲಿರುವಂಥ ಎಲ್ಲ ಜನರು, ಎಲ್ಲ ಮಾನವರು, ಸದಸ್ಯರು ಪರಸ್ಪರವಾಗಿ ಏನಂದ್ರಿ ಅವಲಂಬಿತರಾಗಿರ್ತಾರೆ. ಸದಸ್ಯರಲ್ಲಿ ನಾವೆಲ್ಲ ಒಂದು ಎಂಬ ಭಾವನೆ ಜಾಗೃತವಾಗಿರ್ತದೆ ಏನ್ರಿ. ಸದಸ್ಯರೊಳಗೆ ಏನ್ರಿ ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಮನೋಭಾವನೆ ಜಾಗೃತವಾಗಿರ್ತದೆ ಅಂತ ಹೇಳ್ಬೋದು. ಒಂದು ಕುಟುಂಬದ ಸರ್ವಾಂಗೀಣ ಪ್ರಗತಿಗಾಗಿ ಎಲ್ಲ ಸದಸ್ಯರು ಪರಸ್ಪರ ಅವಲಂಬಿತರಾಗಿರ್ತಾರೆ ಏನ್ರಿ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಅವಿಭಕ್ತ ಕುಟುಂಬ ಏನ್ರಿ, ಹೆಚ್ಚು ಒಂದು ತಲೆಮಾರಿನಿಂದ ಹೆಚ್ಚು ತಲೆಮಾರುಗಳನ್ನು ಕೂಡಿರುವಂಥ ಹೆಚ್ಚು ಜನಸಂಖ್ಯೆ ಇರುವಂಥ ಇರ್ತಾವೆ. ಅಂಥ ಒಂದು ಕುಟುಂಬದ ಸದಸ್ಯರು ಏನು ಬಯಸ್ತಾ ಇರ್ತಾರೆ ಅಂದರೆ, ಎಲ್ಲ ನಮ್ಮ ಏನ್ರಿ ಸದಸ್ಯರು ಪರಸ್ಪರ ಅವಲಂಬಿತರಾಗಿರ್ತಾರೆ. ಅಂಥ ಒಂದು ಕುಟುಂಬದ ಸದಸ್ಯರು ಅವರ ಒಂದು ಉದ್ದೇಶ ಏನಾಗಿರ್ತದೆ ಅಂದ್ರೆ, ಕುಟುಂಬದ ಸರ್ವಾಂಗೀಣ ಪ್ರಗತಿಗಾಗಿ ಎಲ್ಲ ಸದಸ್ಯರು ಪರಸ್ಪರ ಅವಲಂಬಿತರಾಗಿ ಪರಸ್ಪರ ತಿಳುವಳಿಕೆ, ಸ್ನೇಹ ಮತ್ತು ಸೌಹಾರ್ದಮಯವಾದ ಭಾವನೆಗಳಿಂದ ದುಡಿಯುವ ಕಾರ್ಯದಲ್ಲಿ ಪ್ರವೃತ್ತರಾಗಿರ್ತಾರೆ. ಸದಸ್ಯರಲ್ಲಿ ಇನ್ನೊಬ್ಬರ ನೋವನ್ನು ಮತ್ತು ನಲಿವನ್ನು ಹಂಚಿಕೊಳ್ಳುವ ಹಿರಿಯ ಗುಣ ಕಾಣಬಹುದು ಏನ್ರಿ. ಈ ಒಂದು ನಮ್ಮ ಒಂದು ಸಾಮಾಜಿಕ ಸಮೂಹಗಳ ಸದಸ್ಯರಲ್ಲಿ ಏನ್ರಿ ಮತ್ತೊಬ್ಬರ ನೋವನ್ನು, ಸುಖ ದುಃಖವನ್ನು, ಅವರ ಒಂದು ನಲಿವನ್ನು ಹಂಚಿಕೊಳ್ಳುವಂಥ ಹಿರಿಯವಾದಂಥ ಒಂದು ಗುಣವನ್ನು ಕಾಣ್ಬೋದು. ಅದೇ ರೀತಿಯಾಗಿ ಶ್ರಮ ವಿಭಜನೆಯ ತತ್ವದ ಮೇಲೆ ನಿಂತಿರುವಂಥ ಈ ಒಂದು ಫ್ಯಾಕ್ಟ್ರಿ, ಮಿಲ್ಗಳು, ಬ್ಯಾಂಕು, ರೈಲ್ವೆ, ಅಂಚೆ ತಂತಿ, ಕಚೇರಿ ವಿಭಾಗಗಳಲ್ಲಿ ಸದಸ್ಯರೆಲ್ಲರೂ ಪರಸ್ಪರ ಪೂರಕ ಮತ್ತು ಪರಿಪೂರಕವಾಗಿ ತಿಳುವಳಿಕೆಯಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಇಷ್ಟೇ ಸಾಮಾಜಿಕ ಸಮೂಹದಲ್ಲಿರುವಂಥ ಜನರೆಲ್ಲರೂ ಆಂತರಿಕ ಅವಲಂಬನೆಯನ್ನು ಒಳಗೊಂಡಿರ್ತಾರೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್, 10ನೇದು ಸಾಮಾಜಿಕ ಸಮೂಹಗಳ ಲಕ್ಷಣಗಳಲ್ಲಿ ಕೊನೆಯದಾಗಿ ಆಂತರಿಕ ಕ್ರಿಯೆಗಳನ್ನು ಒಳಗೊಂಡಿರ್ತಾರೆ ಏನ್ರಿ. ಆಂತರಿಕ ಕ್ರಿಯೆಗಳು ಅಥವಾ ಆಂತರಿಕ ಕ್ರಿಯೆಗಳನ್ನು ಒಳಗೊಂಡಿರುತ್ತಾರೆ ಏನ್ರಿ, ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಇಂಥ ಒಂದು ಆಂತರಿಕ ಕ್ರಿಯೆಗಳಂದರೆ, ಸಾಮಾಜಿಕ ಸಮೂಹದ ಜನರಲ್ಲಿ ಕಾಣುವಂಥ ಆಂತರಿಕ ಕ್ರಿಯೆಗಳಿಲ್ಲದೆ ಒಂದೇನಿದ್ರಿ
ನಾವು ಬೇರೆ ವಿಚಾರವನ್ನು ನೋಡುವುದಿಲ್ಲ. ಈ ಒಂದು ಸಾಮಾಜಿಕ ಸಮೂಹದಲ್ಲಿ ಆಂತರಿಕ ಕ್ರಿಯೆ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಏನಿದ್ರಿ ಬಂದಿರುವಂಥದ್ದು ಎಲ್ಲೆಲ್ಲಿ ಅಂದರೆ, ಉದಾಹರಣೆಗೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತದೆ, ಅವರವರ ನಡುವೆ ಒಂದೇನೈತ್ರಿ ಅಂಡರ್ಸ್ಟ್ಯಾಂಡಿಂಗ್ ಅವಲಂಬನೆ ಅನ್ನುವಂಥದ್ದು, ಆಂತರಿಕ ಅವಲಂಬನೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ರೈಲ್ವೆ ಸ್ಟೇಷನ್ನಲ್ಲಿ ಆಗಿರ್ಬೋದು, ಬಜಾರ್ದಲ್ಲಿ ಕೂಡಿದ ಜನರ ಗುಂಪಾಗಿರ್ಬೋದು, ಅಥವಾ ಇಂಥ ಬೇರೆ ಬೇರೆ ರೀತಿಯಾದಂಥ ಒಂದೇನೈತ್ರಿ ಜನರ ಸಮೂಹದಲ್ಲಿ ನಾವು ಈ ಒಂದು ಆಂತರಿಕ ಕ್ರಿಯೆಗಳನ್ನು ಇವನೇನೈತ್ರಿ ಒಂದು ಪ್ರೊಸೆಸ್ಗಳನ್ನು ನೋಡುವಂಥದ್ದು ಅಂತೇಳಿ ಹೇಳ್ಬೋದು. ಜನರ ಮಧ್ಯದಲ್ಲಿ ಯಾವುದೇ ರೀತಿಯ ಆಂತರಿಕ ಕ್ರಿಯೆಗಳು ಕಂಡುಬರಲಾರವು. ಆಂತರಿಕ ಕ್ರಿಯೆಗಳು ಸಹಕಾರ, ಸ್ಪರ್ಧೆ, ಸಂಘರ್ಷಣೆ, ಸಮಂಜನ, ಸ್ವಾಂಗೀಕರಣ ಮುಂತಾದ ಯಾವುದೇ ರೂಪವನ್ನು ತಾಳ್ಬೋದು. ಏನ್ರಿ, ಸಹಕಾರದ ಒಂದು ಮನೋಭಾವನೆಯಿಂದ ಆಂತರಿಕ ಕ್ರಿಯೆ ಕಂಡುಬರ್ತದೆ. ಸ್ಪರ್ಧೆ, ಕಾಂಪಿಟೇಷನ್ ಇರುವಂಥ ಒಂದು ಸಂದರ್ಭದೊಳಗೆ ಆಂತರಿಕ ಕ್ರಿಯೆ ಕಂಡುಬರ್ತದೆ. ಸಂಘರ್ಷ, ಈ ಒಂದು ಜಗಳ, ಇಂಥ ಒಂದು ಏನಂದರೆ ಸಂಘರ್ಷಗಳು ನಡೆದಾಗ ಆಂತರಿಕ ಪ್ರತಿಕ್ರಿಯೆ ಅನ್ನುವಂಥದ್ದು ಕಂಡುಬರ್ತದೆ. ಸ್ವಾಂಗೀಕರಣದಲ್ಲಿ ಕಂಡುಬರ್ತದೆ, ಹೊಂದಾಣಿಕೆಯಲ್ಲಿ ಕಂಡುಬರ್ತದೆ. ಇಂಥ ಒಂದು ಸ್ನೇಹಮಯವಾಗಿರುವಂಥ ಅಂಶಗಳಲ್ಲಿ ಈ ಒಂದು ಆಂತರಿಕ ಕ್ರಿಯೆಗಳು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವ ಅಂತೇಳಿ ಹೇಳ್ಬೋದು. ಅದಕ್ಕೆ ಆಂತರಿಕ ಕ್ರಿಯೆಗಳು ಸಾಮಾಜಿಕ ಸಮೂಹದ ಜೀವಂತಿಕೆಯ ಲಕ್ಷಣಗಳಾಗ್ಯಾವ. ಏನ್ರಿ, ಆಂತರಿಕ ಕ್ರಿಯೆಗಳು ಸಾಮಾಜಿಕ ಸಮೂಹದ ಜೀವಂತಿಕೆಯ ಒಂದೇನೈತ್ರಿ ಲಕ್ಷಣಗಳಾಗಿ ಹೊರಹೊಮ್ಮುತ್ತವ. ಆಂತರಿಕ ಕ್ರಿಯೆಗಳಿಂದಲೇ ಸಾಮಾಜಿಕ ಸಮೂಹಗಳೇನೈತ್ರಿ ಒಂದು ಸಂಬಂಧಗಳು ಬೆಳೆದು ಬರೋಕೆ ಸಾಧ್ಯವಾಗೈತಿ. ಸಾಮಾಜಿಕ ಸಮೂಹಗಳಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಬೆಳೆದು ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಈ ಒಂದು ಆಂತರಿಕ ಕ್ರಿಯೆಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇವಿಷ್ಟು ಈ ಒಂದು ಸಾಮಾಜಿಕ ಸಮೂಹಗಳ ಒಂದೇನೈತ್ರಿ ಲಕ್ಷಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈಗ ಸಾಮಾಜಿಕ ಸಮೂಹಗಳ ಒಂದು ಪ್ರಕಾರಗಳು ನಮ್ಮ ಸಿಲೆಬಸಲ್ಲಿರುವಂಥ 2.3 ಈ ಒಂದು ಮೂರನೇ ಚಾಪ್ಟರ್ದಲ್ಲಿ ಮೂರನೇ ಕಾನ್ಸೆಪ್ಟ್ ಏನಿದೆ, ಸೆಕೆಂಡ್ ಚಾಪ್ಟರ್ದಲ್ಲಿ ಮೂರನೇ ಕಾನ್ಸೆಪ್ಟು ಸಾಮಾಜಿಕ ಸಮೂಹಗಳ ಮೀನಿಂಗು, ಡೆಫಿನಿಷನ್ಸು, ಅದರ ಒಂದು ಕ್ಯಾರೆಕ್ಟರ್ಸು ಮತ್ತು ಟೈಪ್ಸು, ಅದರ ಒಂದು ಪ್ರಕಾರಗಳು ಅಂತೇಳಿ ಸಿಲೆಬಸ್ದಲ್ಲಿದೆ. ಆ ಸಿಲೆಬಸ್ ಪ್ರಕಾರವೇ ನಾವು ಈ ಒಂದು ಸಾಮಾಜಿಕ ಸಮೂಹಗಳ ಪ್ರಕಾರಗಳು ಯಾವುವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಒನ್, ಈ ಒಂದು ಪ್ರಾಥಮಿಕ ಸಮೂಹಗಳು ಏನ್ರಿ, ಪ್ರೈಮರಿ ಗ್ರೂಪ್ಸ್ ಅಂತೇಳಿ ಕರೀತಾ ಹೋಗ್ತಾರೆ. ಈ ಒಂದು ಪ್ರಾಥಮಿಕ ಸಮೂಹಗಳು ನಮಗೆ ಗ್ರಾಮೀಣ ಒಂದು ಸಮುದಾಯದಲ್ಲಿ ಅಥವಾ ಗ್ರಾಮೀಣ ಸಮಾಜದಲ್ಲಿ ನಾವು ನೋಡುವಂಥದ್ದು, ಹಳ್ಳಿಗಳಲ್ಲಿ ಈ ಒಂದು ಪ್ರಾಥಮಿಕ ಸಮೂಹಗಳನ್ನು ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿರುವಂಥ ಪ್ರಾಥಮಿಕ ಸಮೂಹಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಮಾಧ್ಯಮಿಕ ಸಮೂಹಗಳು, ಸೆಕೆಂಡ್ ಒನ್ ಮಾಧ್ಯಮಿಕ ಸಮೂಹಗಳು, ಸೆಕೆಂಡರಿ ಗ್ರೂಪ್ಸ್ ಅಂತ ಕರೀತಾ ಹೋಗ್ತಾರೆ. ಪ್ರೈಮರಿ ಗ್ರೂಪ್ಸ್ ಆ್ಯಂಡ್ ಸೆಕೆಂಡರಿ ಗ್ರೂಪ್ಸ್, ಮಾಧ್ಯಮಿಕ ಸಮೂಹಗಳು. ಇವು ಹೆಚ್ಚಾಗಿ ನಮಗೆ ನಗರ ಪ್ರದೇಶದಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರುವಂಥ, ಜನದಟ್ಟಣೆಯನ್ನು ಒಳಗೊಂಡಿರುವಂಥ ರಾಜಕೀಯ ಪಕ್ಷದಲ್ಲಿ, ಜನರ ಒಂದು ಗುಂಪುಗಳಲ್ಲಿ, ಸಾಮಾಜಿಕ ಒಂದು ಸಮೂಹಗಳಲ್ಲಿ ನಾವು ನೋಡುವಂಥದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಮೂರನೇ ಒಂದು ಸಮೂಹ, ಒಳ ಸಮೂಹಗಳು ಇರ್ತಾವ, ಹೊರ ಸಮೂಹಗಳಿರ್ತಾವ ಅಂತೇಳಿ ಹೇಳ್ತಾ ಹೋಗ್ಬೋದು. ಮೂರನೇದು ಒಳ ಸಮೂಹಗಳು, ನಾಲ್ಕನೇದು ಹೊರ ಸಮೂಹ, ಐದನೇದು ಐಚ್ಛಿಕ ಸಮೂಹಗಳು, ಆರನೇದು ಅನೈಚ್ಛಿಕ ಸಮೂಹಗಳು, ಏಳನೇದು ಪ್ರಾದೇಶಿಕ ಸಮೂಹಗಳು, ಎಂಟನೇದು ಪ್ರಾದೇಶಿಕವಲ್ಲದ ಸಮೂಹಗಳು, ಒಂಬತ್ತನೇದು ಚಿಕ್ಕ ಸಮೂಹಗಳು, ಹತ್ತನೇದು ಬೃಹತ್ ದೊಡ್ಡ ಸಮೂಹಗಳು, 11ನೇದು ಸಂಘಟಿತ ಸಮೂಹಗಳು, 12ನೇದು ಅಸಂಘಟಿತ ಸಮೂಹಗಳು, 13 ಸಮಕಾಲೀನ ಅಥವಾ ಏನಿದ್ರಿ ಏನ್ರಿ ಒಂದು ಲಂಬಾಂತರ ಸಮೂಹಗಳು, ಏನ್ರಿ ಸಮಾನಾರ್ಥಕ. 14ನೇದು ಸಮೂಹಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳು. ಇಷ್ಟೇ ಪ್ರಾಥಮಿಕ ಸಮೂಹಗಳಂದರೆ ಪ್ರೈಮರಿ ಒಂದು ಗ್ರೂಪ್ಸ್ ಅಂತ ಕರೀತಾ ಹೋಗ್ತಾರೆ. ಒಂದು ಸೆಕೆಂಡರಿ ಗ್ರೂಪ್ಸ್ ಅಂತೇಳಿ ಮಾಧ್ಯಮಿಕ ಸಮೂಹಗಳನ್ನು ಕರೆಯುವಂಥದ್ದು. ಒಳ ಸಮೂಹಗಳು ಇವು ಒಂದು ರಿಲೇಟಿವ್ ಅಲ್ಲಿ ಸಂಬಂಧಗಳಲ್ಲಿ ಕಂಡುಬರುವಂಥದ್ದು. ಐಚ್ಛಿಕ ಮತ್ತು ಅನೈಚ್ಛಿಕ ಇವು ಸಮಾಜದಲ್ಲಿ ಐಚ್ಛಿಕವಾಗಿ ಅನೈಚ್ಛಿಕವಾಗಿ ಕಾಣ್ತಾವ. ಪ್ರಾದೇಶಿಕ ಈ ಒಂದು ಜಿಯಾಗ್ರಫಿಕಲ್ ಅಥವಾ ಈ ರಿಜಿನಲ್ ಅಂತ ಏನು ಕರಿತೀವಿ, ಪ್ರಾದೇಶಿಕ ಅಂದರೆ ರಿಜಿನಲ್ ಗ್ರೂಪ್ಸ್ ಅಂತ ಕರೀತಾರೆ. ಚಿಕ್ಕ ಸ್ಮಾಲ್ ಗ್ರೂಪ್ಸ್. ಅದೇ ರೀತಿಯಾಗಿ ಸಂಘಟಿತ ಇವನೇತ್ರಿ ಯೂನಿಟಿ ಸಮೂಹಗಳು, ಸಮಾನಾಂತರ ಮತ್ತು ಲಂಬಾಂತರ ಸಮೂಹಗಳು. ಇಷ್ಟು 14 ಸಮೂಹಗಳು ನಮಗೆ ಒಂದೇನೈತ್ರಿ ಸಾಮಾಜಿಕ ಸಮೂಹಗಳ ಪ್ರಕಾರಗಳಾಗಿ ಕಾಣ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ನಿಮಗೆ ಇದು ಲಾಂಗ್ ಕ್ವಶನ್, 15 ಮಾರ್ಕ್ಸಿಗೆ ಬರುವಂಥ ಒಂದು ಕ್ವಶನ್ ಇದು. ಸಾಮಾಜಿಕ ಸಮೂಹಗಳನ್ನು ವ್ಯಾಖ್ಯಾನಿಸಿ ಸಾಮಾಜಿಕ ಸಮೂಹಗಳ ಲಕ್ಷಣ ಮತ್ತು ಪ್ರಕಾರಗಳನ್ನು ಕುರಿತು ಚರ್ಚಿಸಿರಿ ಅನ್ನುವಂಥ ಒಂದು 15 ಮಾರ್ಕ್ಸಿಗೆ ಕ್ವಶನ್ ಬರ್ತದೆ. ಅಥವಾ 10 ಮಾರ್ಕ್ಸಿಗೂ ಬರ್ಬೋದು, ಅಥವಾ 4 ಮಾರ್ಕ್ಸಿಗೂ ಬರ್ಬೋದು. ಮೂರು ರೀತಿಯಲ್ಲಿ 4 ಆ್ಯಂಡ್ 10, 15 ಮಾರ್ಕ್ಸಿಂದ ಏನು ಕ್ವಶನ್ಸ್ ಬರ್ತಾವ, ಮೂರು ರೀತಿಯಲ್ಲಿಯೂ ಸಹ ಈ ಒಂದು ಕಾನ್ಸೆಪ್ಟನ್ನು ನಾವೇನೈತ್ರಿ ಕೇಳಬಹುದು ಅಥವಾ
ಇದ್ರ ಮೇಲೆ ಕ್ವಶನ್ಸ ಬರ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಈ ಒಂದು ಸಾಮಾಜಿಕ ಸಮೂಹಗಳ ಕುರಿತು ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ನೀವೇನಿದ್ರಿ ನೇರವಾಗಿ ಕೇಳ್ಬೋದು ವಿದ್ಯಾರ್ಥಿಗಳೇ. ಧನ್ಯವಾದಗಳು.